ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಸರೂಸ್ ವೆಲ್ತ್ ವರ್ಲ್ಡ್. ಇವತ್ತು ನಿಫ್ಟಿ 50 ಮಾರ್ಕೆಟ್ ಅಲ್ಲಿ ಏನಾಯ್ತು ಅಂತ ನೋಡೋಣ. ಸೊ ನಿಫ್ಟಿ 50 ಮಾರ್ಕೆಟ್ ಅಲ್ಲಿ ವೀಕ್ ಅಂಡ್ ವೊಲಟೈಲ್ ಸೆಷನ್ ನೋಡಕ್ ಸಿಕ್ತಿ ಇವತ್ತು ನಮಗೆ. ಯಾಕಂದ್ರೆ ನಿಫ್ಟಿ ಅರೌಂಡ್ 24,150 ಲೆವೆಲ್ ಅಲ್ಲಿ ಓಪನ್ ಆಗಿ ಆಲ್ಮೋಸ್ಟ್ ಇಷ್ಟು ಕಮ್ ಡೌನ್ ಟು 24,000. ಯಾಕಂದ್ರೆ ನಿಫ್ಟಿ ಅರೌಂಡ್ 150 ಲೆವೆಲ್ ಅಲ್ಲಿ ಓಪನ್ ಆಗಿ ಡೇ ಪ್ರೋಗ್ರೆಸ್ ಆಗುತ್ತಾ ಅಥವಾ ಸೆಲ್ಲಿಂಗ್ ಪ್ರೆಷರ್ ಬಂತು. ಸೊ ಇಂಟ್ರಾ ಡೇ ಲೋ ಅರೌಂಡ್ 23,974 ಟಚ್ ಆಯ್ತು ಇವತ್ತು. ಸೊ ಫೈನಲಿ ನಿಫ್ಟಿ 24,000 ಝೋನ್ ಹತ್ರ ಕ್ಲೋಸ್ ಆಗಿದೆ. ಮಾರ್ಕೆಟ್ ಬ್ರೆಡ್ ಕೂಡ ನೆಗೆಟಿವ್ ಇತ್ತು ಇವತ್ತು, ಬಿಕಾಸ್ ಆಲ್ಮೋಸ್ಟ್ ಆಲ್ ದ ಸ್ಟಾಕ್ಸ್ ಪ್ರೆಷರ್ ಏನಾಗಿತ್ತು ಅಂದ್ರೆ ಇವತ್ತು ಆಲ್ಮೋಸ್ಟ್ ನೆಗೆಟಿವ್ ಇತ್ತು. ಸೊ ಹಾಗಾಗಿ ಇವತ್ತು ಆಲ್ಮೋಸ್ಟ್ ನಿಫ್ಟಿ ನೆಗೆಟಿವ್ ಅಲ್ಲಿ ಟ್ರೇಡ್ ಆಗಿದೆ, ಅಂದ್ರೆ ಬಿಯರಿಶ್ ಕ್ಲೋಸ್ ಆಗಿದೆ. ಸೊ ನೀವು ನೋಡ್ಬೋದು ಇಲ್ಲಿ ಮಾರ್ಕೆಟ್ ಅಲ್ಲಿ ನಿನ್ನೆ ನಾವು ಡಿಸ್ಕಸ್ ಮಾಡಿರೋ ಪ್ರಕಾರ 24,300 ಅಂಡ್ 24,200 ಆರ್ ಸ್ಟ್ರಾಂಗ್ ರೆಸಿಸ್ಟೆನ್ಸ್ ಅಂಡ್ 24,150 ಅಂಡ್ 24,100 ಆರ್ ಸ್ಟ್ರಾಂಗ್ ಸಪೋರ್ಟ್. ಸೊ ಈ ಎರಡು ಸಪೋರ್ಟ್ ಏನಾದ್ರೂ ಬ್ರೇಕ್ ಆದ್ರೆ ನಮ್ಗೇನ 24,000 ವರ್ಗೂ ಮಾರ್ಕೆಟ್ ಬರುತ್ತೆ ಅನ್ನೋದು ಕನ್ಫರ್ಮ್ ಇತ್ತು. ಸೊ ಅದೇ ರೀತಿ ಮಾರ್ಕೆಟ್ ಇವತ್ತು 24,000ಗೆ ಬಂತು. ಸೊ ಮಾರ್ಕೆಟ್ ಕನ್ಫರ್ಮ್ ಆದ್ಮೇಲೆ, ಸೊ 100 ಇಂದ ಬಿಯರಿಶ್ ಪ್ರೆಷರ್ ಇದೆ ಅಂತ ಕನ್ಫರ್ಮ್ ಆದ್ಮೇಲೆ, ಸೊ ಯಾವ ರೀತಿ ಕನ್ಫರ್ಮ್ ಆಯ್ತಂದ್ರೆ ಆಪ್ಷನ್ ಚೈನ್ ಅಲ್ಲಿ ಓಪನ್ ಇಂಟ್ರೆಸ್ಟ್ ಮತ್ತೆ ಚೇಂಜ್ ಇನ್ ಓಪನ್ ಇಂಟ್ರೆಸ್ಟ್ 100 ಅಲ್ಲಿ ಜಾಸ್ತಿ ಇರೋದ್ರಿಂದ ಸೊ ಮಾರ್ಕೆಟ್ ಬಿಯರಿಶ್ ಟ್ರೆಂಡ್ ಇದೆ ಅಂತ. ಸೊ ಐ ಹ್ಯಾವ್ ಇನಿಷಿಯೇಟೆಡ್ ಒನ್ ಟ್ರೇಡ್ ಹಿಯರ್ ಇನ್ 24,100 and my target will be 24,000. It's around first target is 24,060 and the second target is 24,020. So on morning trade my both target were hit. ನೆಕ್ಸ್ಟ್ ನೋಡೋದಾದ್ರೆ ಅದೇ ರೇಂಜ್ ಅಲ್ಲಿ ಮಾರ್ಕೆಟ್ ಸ್ಲೋ ಡೌನ್ ಆಯ್ತು. ಯಾಕಂದ್ರೆ 24,000 ಸ್ಟ್ರಾಂಗ್ ಸಪೋರ್ಟ್ ಇರೋದ್ರಿಂದ ಅಲ್ಲಿಂದ ಬೌನ್ಸ್ ಬ್ಯಾಕ್ ಆಗೋ ಚಾನ್ಸಸ್ ಇದೆ ಅಂತ ನಾನು ನಿನ್ನೆ ಹೇಳಿದ್ದೆ. ಅದೇ ತರ ಮಾರ್ಕೆಟ್ ಬೌನ್ಸ್ ಬ್ಯಾಕ್ ಕೂಡ ಆಯ್ತು. ಸೊ ಇಲ್ಲಿ ಒಂದ್ ಕನ್ಫರ್ಮ್ ಆದ್ಮೇಲೆ ಸೊ ಐ ಪುಟ್ ಒನ್ ಡೈವರ್ಷನ್ ಟ್ರೇಡ್ ಅಂತ. ಬಿಯರಿಶ್ ಟ್ರೆಂಡ್ ಇದ್ರೂನು ಒನ್ ಸ್ಮಾಲ್ ಡೈವರ್ಷನ್ ಅಲ್ಲಿ 10 ಪಾಯಿಂಟ್ಸ್ ಕ್ಯಾಚ್ ಮಾಡೋಣ ಅಂತ ಐ ಟುಕ್ ಅಗೇನ್ trade at 24,020. So my target were 24,060, but almost market 24,050 near hogi diversion togoto. So I closed my trade at 24,045. So I took only 8 points in this trade and I closed my trade. After that ನೀವು ನೋಡಬಹುದು again I have initiated here. ಸೊ ಇಲ್ಲಿ 24,000 ಬ್ರೇಕ್ ಆಯ್ತು. ನೀವು ನೋಡ್ತಿರ್ಬೋದು ಚಾರ್ಟ್ ಅಲ್ಲಿ ಇಲ್ಲಿ 24,000 ಬ್ರೇಕ್ ಆಯ್ತು. ಆಲ್ಮೋಸ್ಟ್ 24,000 ಬ್ರೇಕ್ ಆಗಿ ಸೊ ಮಾರ್ಕೆಟ್ 24,072 ವರ್ಗೂ ಬಂತು. ಸೊ 24 ನಾನು ನಿನ್ನೆ ಹೇಳಿರೋ ಹಾಗೆ 24,000 ಬ್ರೇಕ್ ಆದ ತಕ್ಷಣ ಇಮಿಡಿಯೇಟ್ ಟ್ರೇಡ್ ಇನಿಷಿಯೇಟ್ ಮಾಡಬಾರ್ದು. ಮಾಡಿದ್ರೆ ಆಲ್ಮೋಸ್ಟ್ ನಮ್ ಎಸ್ ಎಲ್ ಹಿಟ್ ಆಗೋ ಚಾನ್ಸಸ್ ಇರುತ್ತೆ. ಅದೇ ರೀತಿ 30 ಪಾಯಿಂಟ್ಸ್ ಡೌನ್ ಬಂದು ಮಾರ್ಕೆಟ್ ಮತ್ತೆ ಪುಲ್ ಬ್ಯಾಕ್ ಆಗಿ ಮೇಲ್ ಹೋಯ್ತು. ಸೊ ಐ ಹ್ಯಾವ್ ಇನಿಷಿಯೇಟೆಡ್ ಟ್ರೇಡ್ ಹಿಯರ್ ಅಟ್ 24,000 ಬಟ್ ಮೈ ಎಸ್ ಎಲ್ ಹಿಟ್ ಹಿಯರ್. ಸೊ ಇಲ್ಲಿ ಒಂದು ಎಸ್ ಎಲ್ ತಗೊಳ್ಬೇಕಾಯ್ತು ಇವತ್ತು 20 ಪಾಯಿಂಟ್ಸ್, ಬಟ್ ಇಟ್ಸ್ ಓಕೆ, ನೋ ರಿಗ್ರೆಟ್. ಅಂಡ್ ಆಫ್ಟರ್ ದಟ್ ಮಾರ್ಕೆಟ್ ವೆಂಟ್ ಬ್ಯಾಕ್ ಟು 24,050 and from 24,050 ಮಾರ್ಕೆಟ್ ಕಮ್ ಡೌನ್ ಅಗೇನ್ ಅಂಡ್ ಸೆಕೆಂಡ್ ಟೈಮ್ ಮಾರ್ಕೆಟ್ ಇಲ್ಲಿ ಸಪೋರ್ಟ್ ನ ಬ್ರೇಕ್ ಮಾಡ್ತು 24,000 ಬ್ರೇಕ್ ಮಾಡಿದ ತಕ್ಷಣನೇ ಇಲ್ಲೊಂದು ಟ್ರೇಡ್ ಇನಿಷಿಯೇಟ್ ಮಾಡಬಹುದಿತ್ತು ವಿತ್ ಟೇಕಿಂಗ್ ಅ ರಿಸ್ಕ್. ಬಟ್ ರಿಸ್ಕ್ ಬೇಡ, ಆಲ್ರೆಡಿ ಒಂದು ಎಸ್ ಎಲ್ ಹಿಟ್ ಆಗಿದೆ ಅಂತ ಐ ವಾಸ್ ನಾಟ್ ಟೇಕಿಂಗ್ ಎನಿ ಕೈಂಡ್ ಆಫ್ ಟ್ರೇಡ್ ದೇರ್. ಸೊ ಅದಾದ್ಮೇಲೆ ಸೆಕೆಂಡ್ ಟೈಮ್ ಮಾರ್ಕೆಟ್ ಇಲ್ಲಿ ಬಂತು ಆಲ್ಮೋಸ್ಟ್ 135 ಅಲ್ಲಿ. ಸೊ ಅಗೇನ್ ಐ ಟುಕ್ ಅ ಟ್ರೇಡ್ ಅಟ್ 24,000. ಸೊ ಅಗೇನ್ ಮಾರ್ಕೆಟ್ ಕಮ್ ಡೌನ್ ಟು ಮೈ ಪಾಯಿಂಟ್ ಅಂಡ್ ಐ ಬುಕ್ ಮೈ ಪ್ರಾಫಿಟ್ ಹಿಯರ್. ದಿಸ್ ಈಸ್ ಆಲ್ ಅಬೌಟ್ ಟುಡೇಸ್ ಮಾರ್ಕೆಟ್. ಅಂಡ್ ಮಾರ್ಕೆಟ್ ಇವತ್ತು ಆಲ್ಮೋಸ್ಟ್ ಯಾಕೆ ನೆಗೆಟಿವ್ ಟ್ರೆಂಡ್ ಅಲ್ಲಿ ಇತ್ತು ಅಂತಂದ್ರೆ ಮಾರ್ಕೆಟ್ ಆಲ್ಮೋಸ್ಟ್ ಎಲ್ಲಾ ಸೆಕ್ಟರ್ಸ್ ನೆಗೆಟಿವ್ ಇತ್ತು. ನಾನು ನನ್ನ ಟೆಲಿಗ್ರಾಮ್ ಚಾನಲ್ ಅಲ್ಲಿ ಪೋಸ್ಟ್ ಮಾಡಿದ್ದೀನಿ why market is very heat up today, because all major sectors like finance and pharma are traded at negative. So that's why market is at negative. So come to the technical view. Chart nodidre nifty 24,150 24,150 ಅಲ್ಲಿ ಓಕೆ 20 ಚಾರ್ಟ್ ನೋಡಿದ್ರೆ 24,150 200 ರೆಸಿಸ್ಟೆನ್ಸ್ ಝೋನ್ ಅಲ್ಲಿ ಆಲ್ಮೋಸ್ಟ್ ಮಾರ್ಕೆಟ್ ಸಸ್ಟೈನ್ ಆಗಿದೆ. ಸೆಲ್ಲಿಂಗ್ ಪ್ರೆಷರ್ ಬಂದಿದೆ ಮಾರ್ನಿಂಗ್. ಟುಮಾರೋಗೆ ಮೋಸ್ಟ್ ಇಂಪಾರ್ಟೆಂಟ್ ಲೆವೆಲ್ಸ್ ನೋಡೋಣ ಏನೇನಾಗಬಹುದು ಅಂತ. ಫಸ್ಟ್ ನಾವು ನೋಡೋಣ ಬಿಯರಿಶ್ ಸಿನಾರಿಯೋ. ಸೊ ಬಿಯರಿಶ್ ಸಿನಾರಿಯೋದಲ್ಲಿ ಏನಾಗುತ್ತೆ ಅಂತಂದ್ರೆ ಆಲ್ಮೋಸ್ಟ್ 24,000 ಲೆವೆಲ್ ಬ್ರೇಕ್ ಮಾಡಿ ಕೆಳಗೇನಾದ್ರೂ ಸಸ್ಟೈನ್ ಆದ್ರೆ ನೆಕ್ಸ್ಟ್ ಡೌನ್ ಟ್ರೆಂಡ್ ಲೆವೆಲ್ 23,900. ಸೊ ನೆಕ್ಸ್ಟ್ 23,900 ಝೋನ್ ಆಗುತ್ತೆ. ಸೊ ಇನ್ ಕೇಸ್ ಏನಾದ್ರೂ
ಇನ್ ಕೇಸ್ ಏನಾದ್ರೂ 900 ಬ್ರೇಕ್ ಆಗಿ ಸೆಲ್ಲಿಂಗ್ ಪ್ರೆಷರ್ ಬಂದ್ರೆ ಅಂಡ್ ದ ನೆಕ್ಸ್ಟ್ ಝೋನ್ ಇಸ್ 800. So here one gap is there, so that will cover. Next bullish scenario ನೋಡೋದಾದ್ರೆ ನಿಫ್ಟಿ ರಿಕವರ್ ಆಗಿ 23,300 ಹೋಗ್ಬೇಕಂದ್ರೆ ಆಲ್ಮೋಸ್ಟ್ ಸಸ್ಟೈನ್ ಆಗ್ಬೇಕು. ಸಸ್ಟೈನ್ ಆಗಿ ಸ್ಟ್ರಾಂಗ್ ಬೈಯಿಂಗ್ ಮತ್ತೆ ವಾಲ್ಯೂಮ್ ಬಂದ್ರೆ ಮಾತ್ರ ಅಪ್ಸೈಡ್ ಮೊಮೆಂಟಮ್ ಆಗೋದು. ಸೊ ಇಲ್ಲಿ ನಾವು ಕೀ ಸಪೋರ್ಟ್ ಲೆವೆಲ್ಸ್ ನ ನೋಡೋದಾದ್ರೆ 24,000. ಸೊ 24,000 is our first support. 23,900 is our second support and 23,800 is our third support. ಸೊ ಇದೇ ರೀತಿ ನಾವು ಕೀ ರೆಸಿಸ್ಟೆನ್ಸ್ ಲೆವೆಲ್ಸ್ ನ ನೋಡೋದಾದ್ರೆ ಸೊ 24,100 and 200 and 300. So this is all about today's market and tomorrow's overall market plan ನೋಡೋದಾದ್ರೆ overall market view current cautions is slightly bearish ಇದೆ. So especially ನಿಫ್ಟಿ 24,200 ರೆಸಿಸ್ಟೆನ್ಸ್ ಝೋನ್ ಕೆಳಗೆ ಏನಾದ್ರೂ ಟ್ರೇಡ್ ಆಗ್ತಾ ಇದ್ರೆ ಸೊ ಮಾರ್ಕೆಟ್ ಓಪನ್ ಆದ ತಕ್ಷಣ ಬ್ಲೈಂಡ್ ಆಗಿ ಟ್ರೇಡ್ ಮಾಡಬೇಡಿ. ಫಸ್ಟ್ 15 to 30 ಮಿನಿಟ್ಸ್ ಪ್ರೈಸ್ ಆಕ್ಷನ್ ತುಂಬಾ ಇಂಪಾರ್ಟೆಂಟ್. ಸೊ ನಿಫ್ಟಿ 24,000 ಲೆವೆಲ್ ಹೋಲ್ಡ್ ಆಗುತ್ತಾ ಅಥವಾ ಬ್ರೇಕ್ ಮಾಡುತ್ತಾ ಅಂತ ಅಬ್ಸರ್ವ್ ಮಾಡಿ ಟ್ರೇಡ್ ಎಂಟ್ರಿ ತಗೊಳ್ಳುವ ಮುಂಚೆ ಪ್ರೈಸ್ ಆಕ್ಷನ್, ವಾಲ್ಯೂಮ್, ಓಪನ್ ಇಂಟ್ರೆಸ್ಟ್, ವಾಲ್ಯೂಮ್ ಕನ್ಫರ್ಮೇಶನ್ ನೋಡಿ ಟ್ರೇಡ್ ಮಾಡಿ. ರಿಮೆಂಬರ್, ಈ ಅನಲೈಸ್ ಎಜುಕೇಶನ್ ಪರ್ಪಸ್ ಗೆ ಮಾತ್ರ, ಇದು ಯಾವ ಬೈ ಅಥವಾ ಸೆಲ್ ರೆಕಮೆಂಡೇಶನ್ ಅಲ್ಲ. ಸೊ ಡೈಲಿ ಮಾರ್ಕೆಟ್ ಅಪ್ಡೇಟ್ಸ್ ಮತ್ತು ಅನಲೈಸ್ ಗೆ ಸರೂಸ್ ವೆಲ್ತ್ ವರ್ಡ್ ನ ಫಾಲೋ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟ್ರೇಡ್ ವೈಸ್ಲಿ ಅಂಡ್ ಆಲ್ವೇಸ್ ಮ್ಯಾನೇಜ್ ಯುವರ್ ರಿಸ್ಕ್.